ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ ಆಟೋ ಪ್ಲೇ ಅಂತ ಅಂದ್ಬಿಟ್ಟು ಇವತ್ತು ನಾನು ಆಟೋ ಪ್ಲೇ ಆಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ, ನೋಡಿದ ತಕ್ಷಣನೇ ಆಶ್ಚರ್ಯ ಕೂಡ ಆಗಿರುತ್ತೆ ನಿಮ್ಗೆ ಇಂಥದ್ದೊಂದು ಆ್ಯಪ್ ಇದೆಯಾ ಅಂತ ಅಂದ್ಬಿಟ್ಟು. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ ಇಷ್ಟು ದಿನ. ಆದ್ರೆ ಇವಾಗ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ಅಂತಂದ್ರೆ ಅದು ಯೂಟ್ಯೂಬ್ಗಿಂತ ಇದರಲ್ಲಿ ದುಡ್ಡು ಚೆನ್ನಾಗಿ ಮಾಡ್ಬೋದಾ ಅನ್ನೋದಾದ್ರೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ನನಗಂತೂ ಇಲ್ಲಿ ತನಕ ಗೊತ್ತಿರಲಿಲ್ಲ, ಇತ್ತೀಚೆಗೆ ಇದ್ರ ಬಗ್ಗೆ ಜಾಸ್ತಿ ವಿಡಿಯೋಸ್ಗಳು ಬರಕ್ ಸ್ಟಾರ್ಟ್ ಆಗಿದೆ. ಯಾಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕ್ರೈಟೇರಿಯಾ ಏನಿದೆ ಮಾನಿಟೈಸೇಷನ್ಗೆ ಅದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಲ್ಲ. 8000 ವಾಚ್ ಅವರ್ಸ್ ನ ಮಾಡಬೇಕು, ಅದು ಯಾವಾಗ ಚೇಂಜಸ್ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾತುಕತೆಗಳು ಕೂಡ ಜಾಸ್ತಿ ಆಗ್ತಿದೆ. ಯಾಕೆಂದ್ರೆ ಇದು ಏನು ಆತರ ಏನು ಮಾನಿಟೈಸೇಷನ್ ಕ್ರೈಟೇರಿಯಾನ ಮಾಡಬೇಕು ಅಂದ್ರೆ 1000 ಸಬ್ಸ್ಕ್ರೈಬರ್ ಆಗಬೇಕು, 8000 ವಾಚ್ ಅವರ್ಸ್ ಆಗಬೇಕು, ಇದೆಲ್ಲ ಏನು ಬೇಕಾಗಿಲ್ಲ. ಮೊದಲನೇದಾಗಿ ಆಟೋ ಪ್ಲೇ ಅನ್ನೋದು ಏನು ಅನ್ನೋದನ್ನ ಹೇಳ್ಬಿಡ್ತೀನಿ ನಾನು. ಸೇಮ್ ಯೂಟ್ಯೂಬ್ ಏನೇ ಅನ್ಕೊಡಿ, ಯೂಟ್ಯೂಬ್ ಅಮೆರಿಕನ್ ಕಂಪ್ನಿ ಆದ್ರೆ ಆಟೋ ಪ್ಲೇ ಬಂದ್ಬಿಟ್ಟು ಇಂಡಿಯನ್ ಕಂಪ್ನಿ ಆಯ್ತಾ. ಇಂಡಿಯಾದವರೇ ಲಾಂಚ್ ಮಾಡಿರೋದು ಇದು ಆಟೋ ಪ್ಲೇ ಅಂತ ಅಂದ್ಬಿಟ್ಟು. ಇದ್ರಲ್ಲೂ ಸೇಮ್ ನೀವು ಯೂಟ್ಯೂಬ್ ಅಲ್ಲಿ ಏನೇನ್ ಮಾಡ್ತೀರಾ, ವಿಡಿಯೋಸ್ಗಳು ನೋಡೋದಾಗ್ಲಿ, ವಿಡಿಯೋಸ್ ನಿಮ್ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾಗ್ಲಿ, ಇದು ಆಟೋ ಪ್ಲೇ ಅಲ್ಲೂ ವರ್ಕ್ ಆಗುತ್ತೆ ಸೇಮ್ ಹಂಗೇನೇನೆ. ಆದ್ರೆ ಇದ್ರಲ್ಲಿ ಏನು ಅಂತಂದ್ರೆ ಇದು ಇನ್ನೂ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಇದ್ರಲ್ಲಿ ಆಡಿಯನ್ಸ್ ಯಾರು ಸರ್ಚ್ ಮಾಡಿ ಆಟೋ ಪ್ಲೇನ ಹುಡುಕ್ಬಿಟ್ಟು ಅದ್ರಲ್ಲಿ ವಿಡಿಯೋಸ್ಗಳನ್ನ ನೋಡಕ್ ಹೋಗಲ್ಲ. ನಾರ್ಮಲ್ ಆಗಿ ಯಾರಾದ್ರೂ ಗೊತ್ತಿದ್ರೆ ನೋಡ್ಬೋದು ಅಷ್ಟೇನೆ. ಜಾಸ್ತಿ ಇದನ್ನ ಕ್ರಿಯೇಟರ್ಸ್ ಗಳೇ ಸರ್ಚ್ ಮಾಡಿ ಹುಡ್ಕೋದು ಆಯ್ತಾ. ಯಾಕೆಂದ್ರೆ ಅದ್ರಲ್ಲಿ ಜಾಸ್ತಿ ಕ್ರಿಯೇಟರ್ ಗಳೇನೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಯೂಟ್ಯೂಬ್ಗೆ ರೀಪ್ಲೇಸ್ಮೆಂಟ್ ಮಾಡ್ಬೋದಾ ಅನ್ನೋದ್ರ ತರ. ಆದ್ರೆ ಯೂಟ್ಯೂಬ್ಗೆ ರೀಪ್ಲೇಸ್ಮೆಂಟ್ ಆಗತ್ತಾ ಅಂತಂದ್ರೆ ಅದು ಚಾನ್ಸ್ ಇಲ್ಲ. ಯಾಕೆಂದ್ರೆ ಯೂಟ್ಯೂಬ್ ನ ಯೂಸ್ ಮಾಡೋದ್ರಲ್ಲಿ ಇಂಡಿಯಾ ನಂಬರ್ 2 ನಲ್ಲಿದೆ. ಅಷ್ಟು ಯೂಟ್ಯೂಬ್ ನ ಯೂಸ್ ಮಾಡೋದು ಇಂಡಿಯಾದವರೇನೇನೆ ಆಯ್ತಾ. ಹಂಗಾಗಿ ಯೂಟ್ಯೂಬ್ ನ ರೀಪ್ಲೇಸ್ ಮಾಡಿ ಆಟೋ ಪ್ಲೇ ಮುಂದಕ್ಕೆ ಬರುತ್ತಾ ಅಂತಂದ್ರೆ ಅದು ಇವಾಗಂತೂ ಸಾಧ್ಯ ಇಲ್ಲ. ಮುಂದಕ್ಕೆ ಯಾವತ್ತಾದ್ರೂ ಯೂಟ್ಯೂಬ್ ನ ಬ್ಯಾನ್ ಮಾಡಿದ್ರು ಅಂತಂದ್ರೆ ಫ್ಯೂಚರ್ ಅಲ್ಲಿ ಸಾಧ್ಯನೇ ಇಲ್ಲ ಅನ್ಕೊಳ್ಳಿ. ಅಕಸ್ಮಾತ್ ಅಂತದೇನಾದ್ರೂ ಆಗೋಯ್ತು ಅಂತ ಅಂದಾಗ ಬೇಕಿದ್ರೆ ಈ ಆಟೋ ಪ್ಲೇ ಬರ್ಬೋದು ಮುಂದಕ್ಕೆ. ಹಂಗಾಗಿ ನಾನು ಇವಾಗಲೇ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಚಾನೆಲ್ಗಳನ್ನ ಕ್ರಿಯೇಟ್ ಮಾಡ್ಕೊಬಹುದು, ಯೂಸ್ ಮಾಡ್ಕೊಬಹುದು. ಇವಾಗ್ಲಿಂದಾನೇ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಏನೋ ಅದನ್ನ ಒಂದು ಲೆವೆಲ್ಗೆ ತಂದು ಇಟ್ಕೊಬಹುದು ಆಯ್ತಾ. ಇನ್ನು ಇದ್ರಲ್ಲಿ ಜನನೇ ಹೇಳ್ದಂಗೆ ಅದ್ರಲ್ಲಿ ತುಂಬಾ ಕಮ್ಮಿ ಜನ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ವ್ಯೂಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯೂಟ್ಯೂಬ್ ತರ. ಯೂಟ್ಯೂಬ್ ಅಲ್ಲಿ ಏನ್ ವ್ಯೂಸ್ ಬರುತ್ತೆ ಇದ್ರಲ್ಲಿ ನಿಮ್ಗೆ 100-200 ಬಂತು ಅಂದ್ರೆ ಅದೇ ವೈರಲ್ ಹೋದಂಗೆ. ಯಾಕೆಂದ್ರೆ ಅಷ್ಟು ಕಮ್ಮಿ ಜನನೇ ಅದ್ರಲ್ಲಿ ನೋಡೋದು. ಅವಾಗ್ಲೇನೆ ಹೇಳ್ದೆ, ಯಾರು ಆಡಿಯನ್ಸ್ ಇದನ್ನ ಸರ್ಚ್ ಮಾಡಿ ನೋಡದೆ ಇರೋದ್ರಿಂದ. ಇನ್ ಇದ್ರಲ್ಲಿ ನಿಮ್ಗೆ ದುಡ್ಡು ಕೂಡ ಬರುತ್ತೆ, ಸೇಮ್ ಯೂಟ್ಯೂಬ್ ತರನೇ ಅರ್ನಿಂಗ್ ಕೂಡ ಆಗತ್ತೆ ನಿಮ್ಮ ವಿಡಿಯೋಸ್ಗಳಿಗೆ ಇದ್ರಲ್ಲಿ ಆಯ್ತಾ. ಇನ್ ಇದ್ರಲ್ಲಿ ಮಾನಿಟೈಸೇಷನ್ ಕ್ರೈಟೇರಿಯಾ ಇಲ್ವಾ ಅನ್ನೋದಾದ್ರೆ ಇದ್ರಲ್ಲೂ ಕೂಡ ಮಾನಿಟೈಸೇಷನ್ ಕ್ರೈಟೇರಿಯಾ ಇದೆ. ನಿಮ್ಗೆ ಯೂಟ್ಯೂಬ್ ಹೆಂಗೆಲ್ಲ ವರ್ಕ್ ಆಗತ್ತೆ ಸೇಮ್ ಇದ್ರಲ್ಲೂ ಅದೆಲ್ಲಾ ಪಾಲಿಸೀಸ್ನು ಫಾಲೋ ಮಾಡ್ಬೇಕು, ನಿಮ್ಮ ಒರಿಜಿನಲ್ ಕಂಟೆಂಟ್ನೇ ಹಾಕ್ಬೇಕು, ಇದೆಲ್ಲಾನು ಇರುತ್ತೆ ಇದ್ರಲ್ಲೂ ಕೂಡ. ಇದ್ರಲ್ಲಿ ನಿಮ್ಗೆ ಒಂದು ಕ್ರಿಯೇಟರ್ ರ್ಯಾಂಕ್ ಲೆವೆಲ್ ಅಂತ ಅನ್ಬಿಟ್ಟು ಇದೆ ನೋಡಿ. ಬಿಗಿನರ್ ಕ್ರಿಯೇಟರ್ಸ್, ಗ್ರೋಯಿಂಗ್ ಕ್ರಿಯೇಟರ್ಸ್, ರೈಸಿಂಗ್ ಸ್ಟಾರ್, ವೈರಲ್ ಸೆನ್ಸೇಷನ್, ಎಲೈಟ್ ಕ್ರಿಯೇಟರ್ಸ್, ಈ ತರ ಎಲ್ಲ ಇರುತ್ತೆ ಆಯ್ತಾ. ಇದರಲ್ಲಿ ರೈಸಿಂಗ್ ಸ್ಟಾರ್ ಯಾವಾಗ ಬರುತ್ತೆ ಅಲ್ವಾ ಅವಾಗ ಅದು ಎಲಿಜಿಬಲ್ ಫಾರ್ ಮಾನಿಟೈಸೇಷನ್. ಇದ್ರಲ್ಲೂ ಕೂಡ ಮಾನಿಟೈಸೇಷನ್ ಇರುತ್ತೆ. ರೈಸಿಂಗ್ ಸ್ಟಾರ್ ಅನ್ನೋದೊಂದು ಇದೆಯಲ್ಲ ಅದು ಬರಬೇಕು. ರೈಸಿಂಗ್ ಸ್ಟಾರ್ ಬರಬೇಕು ಅಂತಂದ್ರೆ ನೀವು ಕನ್ಸಿಸ್ಟೆನ್ಸ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ನಿಮ್ಮ ಚಾನಲ್ ಯಾವ ಲೆವೆಲ್ ಅಲ್ಲಿ ಇದೆ, ನೀವು ಯಾವ ತರ ಚಾನಲ್ ಅಲ್ಲಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ರೆ ಇದೆಲ್ಲಾನು ನೋಡ್ಕೊಂಡೆ, ನಿಮ್ಮ ಚಾನಲ್ ಪರ್ಫಾರ್ಮೆನ್ಸ್ ನೋಡ್ಕೊಂಡೆ ಅವರು ರೈಸಿಂಗ್ ಸ್ಟಾರ್ ನ ಕೊಡೋದು. ಈಗ ನಮಗೆ ಯೂಟ್ಯೂಬ್ ಅಲ್ಲಿ ಹೆಂಗೆ 4000 ವಾಚ್ ಅವರ್ಸ್ 1000 ಸಬ್ಸ್ಕ್ರೈಬರ್ ಮಾಡಿದ್ರೆ ಮಾನಿಟೈಸೇಷನ್ ಆಗಿ ನಮ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಇದ್ರಲ್ಲೂ ರೈಸಿಂಗ್ ಸ್ಟಾರ್ ಬರೋ ತನಕ ನಾವು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ಬೇಕಾಗತ್ತೆ. ಅದು ಬಂದ ಮೇಲೆ ಮಾನಿಟೈಸೇಷನ್ ಇದು ಕೂಡ 7 ವರ್ಕಿಂಗ್ ಡೇಸ್ ಟೈಮ್ ತಗೊಳುತ್ತೆ. ಮಾನಿಟೈಸೇಷನ್ ಆಗ್ಬೇಕು ಅಂದ್ರೆ ನಿಮ್ಮ ಚಾನೆಲ್ನೆಲ್ಲ ಚೆಕ್ ಮಾಡ್ಕೊಂಡು 7 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಮಾನಿಟೈಸೇಷನ್ ಓಕೆ ಮಾಡ್ತಾರೆ ಆಯ್ತಾ. ನಿಮ್ಮ ಚಾನೆಲ್ ಪರ್ಫಾರ್ಮೆನ್ಸ್ ಇಂದ ಈ ತರ ಆದ್ರೆ ಮಾತ್ರ ನಿಮ್ದು ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಮಾನಿಟೈಸೇಷನ್ ಆದ್ಮೇಲೆ ಅರ್ನಿಂಗ್ ಯಾವ ತರ ಅಂತಂದ್ರೆ ಸೇಮ್ ನಿಮ್ಮ ವಿಡಿಯೋಗಳಿಗೆ ಯಾವ ತರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಮ ಚಾನಲ್ ಏನಾದ್ರು ಕ್ರಿಯೇಟ್ ಮಾಡ್ಕೊಂತೀರಾ ಅಂತಂದ್ರೆ ಅದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ವೆರಿಫೈ ಮಾಡ್ಕೊಬೇಕಾಗತ್ತೆ ಆಯ್ತಾ. ಯೂಟ್ಯೂಬ್ ತರಾನೇ ಎಲ್ಲ ಸೇಮ್ ಯೂಟ್ಯೂಬ್ ತರಾನೇನೆ ಇದು.
ಚಾನಲ್ ಏನು ನಿಮ್ಮ ಅಕೌಂಟ್ನ ವೆರಿಫೈ ಮಾಡಬೇಕು ಅಂದರೆ ಫೋನ್ ನಂಬರ್ ಕೊಡಲೇಬೇಕು, ಅದು ಕಂಪಲ್ಸರಿ ಇರುತ್ತೆ. ಮತ್ತು ಎಲ್ಲ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನು ಫಾಲೋ ಮಾಡಬೇಕಾಗತ್ತೆ. ಕಮ್ಯುನಿಟಿ ಗೈಡ್ಲೈನ್ಸು ಇದರಲ್ಲೂ ಇರುತ್ತೆ, ಕಾಪಿ ರೈಟು ಇರುತ್ತೆ, ಇದರಲ್ಲಿ ಎಲ್ಲಾನು ಇದು ಮಾಡಬೇಕಾಗತ್ತೆ. ರೈಸಿಂಗ್ ಸ್ಟಾರ್ನ ರೀಚ್ ಆಗಬೇಕು ಅಂದರೆ ಅದು ನಿಮ್ಮ ಎಂಗೇಜ್ಮೆಂಟು, ವಾಚ್ ಟೈಮು, ಕಂಟೆಂಟ್ ಪರ್ಫಾರ್ಮೆನ್ಸು, ಅವಾಗಲೇ ಹೇಳಿದೆ ಅಲ್ಲ, ನಿಮ್ಮ ವಿಡಿಯೋಗಳಿಗೆ ಯಾವ ಥರ ವ್ಯೂಸ್ ಬರ್ತಿದೆ, ಯಾವ ಥರ ವಾಚ್ ಅವರ್ಸ್ ಬರ್ತಾ ಇದೆ. ವಾಚ್ ಅವರ್ಸ್ ಇಷ್ಟೇ ಅನ್ನೋದಿಲ್ಲ, ವಾಚ್ ಅವರ್ಸ್ ಬರಬೇಕು ಅಂದರೆ ವಿಡಿಯೋನೇ ನೋಡಿದ್ರೆ ತಾನೇ ವಾಚ್ ಅವರ್ಸ್ ಬರುತ್ತೆ. ಈಗ ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅದು ಯಾವ ಥರ ಎಷ್ಟು ನೋಡ್ತಿದ್ದಾರೆ, ಈಗ ನಮ್ಗೆ ಹೆಂಗೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಎಲ್ಲ ಇರುತ್ತಲ್ಲ ಆ ಥರ ಇದರಲ್ಲೂ ಇರುತ್ತೆ ಅದು. ಮತ್ತು ನಿಮ್ಮ ಪರ್ಫಾರ್ಮೆನ್ಸು, ನಿಮ್ಮ ಕಂಟೆಂಟ್ ಪರ್ಫಾರ್ಮೆನ್ಸು, ನೀವು ಕಂಟೆಂಟ್ ಕೂಡ ಯೂಟ್ಯೂಬಲ್ಲಿ ಹೆಂಗೆ ಯಾವ್ಯಾವ ಥರ ಕಂಟೆಂಟ್ಗಳಿದ್ದಾವೆ ಅಲ್ಲ ನಮಗೆ, ಆ ಥರ ಇದರಲ್ಲೂ ಕೂಡ ಇರುತ್ತೆ. ಎಷ್ಟು ಥರ ಕಂಟೆಂಟ್ಗಳು ಬೇಕಾದರೂ ಮಾಡ್ಕೊಳ್ಳೋ ಥರ ಇರುತ್ತೆ. ಆದರೆ ನೀವು ಒಂದೇ ಕಂಟೆಂಟ್ ಮೇಲೆ ಕೆಲಸನೂ ಮಾಡಬೇಕಾಗತ್ತೆ, ಆಲ್ಮೋಸ್ಟ್ ಯೂಟ್ಯೂಬೇ ಅಂದ್ಕೊಳ್ಳಿ. ಅದಾದಮೇಲೆ ಎನ್ಶೋರ್ ಆಲ್ ಕಂಟೆಂಟ್ ಈಸ್ ಒರಿಜಿನಲ್ ಆ್ಯಂಡ್ ಅಥೆಂಟಿಕ್ಕೇ ಆಗಿರಬೇಕು. ನೀವು ಯೂಟ್ಯೂಬಲ್ಲಿ ಹೆಂಗೆ ಹಾಕ್ತಿರಲ್ಲ ವಿಡಿಯೋಗಳನ್ನ, ಒರಿಜಿನಲ್ ಕಂಟೆಂಟೇ ಆಗಿರಬೇಕು. ಬೇರೆ ಯಾರ್ದೋ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹಾಕೋದಾಗ್ಲಿ, ಬೇರೆ ಏನು ವ್ಯಾಲ್ಯೂ ಇಲ್ಲದೆ ಇರೋ ಕಂಟೆಂಟ್ಗಳು, ಅಥೆಂಟಿಕ್ ಅಂದರೆ ಅದೇನೇನೆ, ವ್ಯಾಲ್ಯೂ ಇಲ್ಲದೆ ಇರೋ ಕಂಟೆಂಟ್ಗಳೇನಾದರೂ ಮಾಡಿದ್ರೆ ಇನ್ ಅಥೆಂಟಿಕ್ ಬರುತ್ತೆ, ಸೇಮ್ ಯೂಟ್ಯೂಬ್ ಥರ ಇದೆಲ್ಲ ಇರುತ್ತೆ. ಆಮೇಲೆ ಅವಾಯ್ಡ್ ಮಿಸ್ಲೀಡಿಂಗು, ಸ್ಪ್ಯಾಮು ಆ್ಯಂಡ್ ಕಾಪಿರೈಟ್ ಇದು ಕೂಡ ಮಾಡಂಗಿಲ್ಲ. ಮಿಸ್ಲೀಡಿಂಗು, ಕಾಪಿರೈಟು ಈ ಥರ ಎಲ್ಲನೂ ಮಾಡಂಗಿಲ್ಲ, ಸೇಮ್ ಯೂಟ್ಯೂಬ್ ಥರನೇ. ಇನ್ನಿದ್ರಲ್ಲಿ ಪೇಮೆಂಟ್ ಯಾವ ಥರ ಬರುತ್ತೆ ಅನ್ನೋದಾದರೆ, ಇದಕ್ಕೆ ಬಂದ್ಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ನಾವು $100 ಕಂಪ್ಲೀಟ್ ಮಾಡಿದ್ಮೇಲೆ ಪೇಮೆಂಟು ಅಂತ ಇದೆ ಅಲ್ವಾ, ಆ ಥರ ಇದರಲ್ಲಿ ಇರಲ್ಲ. ನಿಮಗೆ $100 ಕಂಪ್ಲೀಟ್ ಮಾಡಿದ್ಮೇಲೆ ಪೇಮೆಂಟು ಅಂತ ಇರಲ್ಲ. ಇದರಲ್ಲಿ 500 ಆಯಿತು ಅಂತಂದರೆ ನೀವು ಪೇ ಔಟ್ ಆಗುತ್ತೆ, ನಿಮಗೆ ಪೇಮೆಂಟ್ ಸಿಗುತ್ತೆ, ಆಯಿತಾ. ಇನ್ನು ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅದೇನಾದರೂ ನಿಮಗೆ ಇದನ್ನ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕಮೆಂಟಲ್ಲಿ ಹೇಳಿದ್ರೆ ನನ್ನ ಚಾನಲ್ನ ಯಾವ ಥರ ಓಪನ್ ಮಾಡ್ಕೊಳ್ಳೋದು ಅದೆಲ್ಲ ಏನಿದೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಡ್ತೀನಿ ನಿಮಗೆ. ಅದರಲ್ಲಿ ನಾನು ಮತ್ತೆ ಇನ್ನೊಂದು ಹುಡುಕ್ಬೇಕು, ಅದು ಏನೋ ಈ ಥರ ಆ್ಯಡ್ಸೆನ್ಸ್ ಇರುತ್ತಾ ಅದೆಲ್ಲನೂ ಇನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರು ನನಗೆ ಕಮೆಂಟಲ್ಲಿ ಹೇಳಿ. ನನಗೆ ಗೊತ್ತಿರೋದು ಇಷ್ಟೇನೆ, ಆ್ಯಡ್ಸೆನ್ಸ್ ಮಾಡಿಕೊಂಡು ಅದಕ್ಕೆ ನಮ್ಮ ಅಡ್ರೆಸ್ ಡೀಟೇಲ್ಸ್ಗಳು ಇದನ್ನೆಲ್ಲ ಹಾಕಿ ಪೇಮೆಂಟ್ ಬರಬೇಕು, ಅದೆಲ್ಲ ಇನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಮೊಬೈಲ್ ನಂಬರ್ ಹಾಕ್ಬೇಕನ್ಸುತ್ತೆ, ಆ್ಯಡ್ಸೆನ್ಸ್ ಕೂಡ ಮಾಡಬೇಕಾಗತ್ತೆ ಇದಕ್ಕೆ. ಸದ್ಯಕ್ಕಂತೂ ಇಷ್ಟಿದೆ. ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇನ್ನು ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಇದಕ್ಕೋಸ್ಕರ ಸಪ್ರೇಟಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಬೇಕು ಅನ್ನೋದು ಏನೂ ಇಲ್ಲ. ನೀವು ಯೂಟ್ಯೂಬ್ಗೆ ಏನು ವೀಡಿಯೋಸ್ಗಳನ್ನ ಹಾಕ್ತೀರಾ ಅಲ್ವಾ, ಅದೇ ವಿಡಿಯೋನೇ ನೀವು ಇದಕ್ಕೂ ಕೂಡ ಹಾಕ್ಕೊಬೋದು. ಏನು ಇದರಲ್ಲಿ ರೀಯೂಸ್ಡ್ ಬರುತ್ತೆ ಆ ಥರ ಏನೂ ಇಲ್ಲ. ಈಗ ನಮಗೆ ಯೂಟ್ಯೂಬಲ್ಲಿ ಏನು ಅಂತಂದರೆ ಇನ್ನೊಂದು ಆ್ಯಪಲ್ಲಿ ಹಾಕಿರೋ ವೀಡಿಯೋಗಳನ್ನ ನಾವು ಇದರಲ್ಲಿ ಹಾಕ್ಕೊಂಡ್ರೆ ನಮಗೆ ರೀಯೂಸ್ಡ್ ಬರುತ್ತೆ, ಆಯಿತಾ. ಆದರೆ ಇದರಲ್ಲಿ ಆ ಥರ ಇಲ್ಲ, ನೀವು ಯೂಟ್ಯೂಬ್ಗೆ ಹಾಕೋ ವಿಡಿಯೋನೇ ಇದಕ್ಕೂ ಹಾಕ್ಕೊಬೋದು. ಇವಾಗ್ಲಿಂದನೇ ನೀವೇನಾದರೂ ಇದನ್ನ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಫ್ಯೂಚರಲ್ಲಿ ಯಾವಾಗಲಾದರೂ, ನಾನು ಅವಾಗಲೇ ಹೇಳ್ದಂಗೆ ಯೂಟ್ಯೂಬಲ್ಲಿ ಏನಾದರೂ ಯೂಟ್ಯೂಬ್ ಡೌನ್ ಆಯಿತು ಅಂತಂದಾಗ ಈ ಒಂದು ಆ್ಯಪು ಮುಂದಕ್ಕೆ ಬರ್ಬೋದು, ಆಯಿತಾ. ಅದನ್ನು ಇವಾಗ್ಲಿಂದಾನೇ ಬೇಕಿದ್ರೆ ನೀವು ಒಂದು ಲೆವೆಲ್ಗೆ ತಗೊಂಡು ಹೋದ್ರೆ ಒಳ್ಳೇದು. ಬೇಕು ಅನ್ನೋದಾದರೆ, ಇಂಟ್ರೆಸ್ಟ್ ಇತ್ತು ಅಂತಂದರೆ, ಅದಕ್ಕೇನೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು. ನೋಡೋಣ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ತೋರಿಸ್ಕೊಡಿ, ಅದು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ನಾನು ಅದನ್ನು ತೋರಿಸ್ಕೊಡ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನು ಏನಾದರೂ ನನಗೆ ಇನ್ಫಾರ್ಮೇಷನ್ಸ್ ಗೊತ್ತಾಯಿತು ಅಂತಂದರೆ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ಆಯಿತಾ. ಇದನ್ನೇನು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಆಟೋ ಪ್ಲೇ ಅಂತ ಹಾಕಿದ್ರಿ ಅಂತಂದರೆ ಬಂದ್ಬಿಡುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳೋದು. ಅದ್ರಲ್ಲಿ ಕೇಳೋ ಡೀಟೇಲ್ಸ್, ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಿದೆ ಅಂತಂದರೆ ಸೇಮ್ ಇದೂ ಅದೇ ಥರನೇ. ಯೂಟ್ಯೂಬ್ಗೆ ಏನೇನೆಲ್ಲ ನೀವು ಮಾಡ್ತೀರಾ, ಪ್ರೊಫೈಲ್ ಫೋಟೋ ಹಾಕೋದಾಗ್ಲಿ, ನಿಮ್ಮ ಚಾನಲ್ ನೇಮ್ನ ಹಾಕ್ಕೊಳ್ಳೋದಾಗ್ಲಿ, ಸೇಮ್ ಎಲ್ಲನೂ ಇದರಲ್ಲೂ ಹಾಗೆ ಇರುತ್ತೆ. ಆದರೂ ಗೊತ್ತಾಗಿಲ್ಲ ಅನ್ನೋದಾದರೆ ಬೇಕಿದ್ರೆ ಕೇಳಿದ್ರೆ ನಾನು ಅದನ್ನು ವಿಡಿಯೋ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇಂಥದ್ದೊಂದು ಆ್ಯಪ್ ಇದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬ್ಗೆ ರೀಪ್ಲೇಸ್ ಮಾಡೋದು ಅಂತಲ್ಲ, ಯೂಟ್ಯೂಬ್ ಥರನೇ. ಯೂಟ್ಯೂಬನ್ನು ರೀಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಸದ್ಯಕ್ಕಂತೂ ಚಾನ್ಸೇ ಇಲ್ಲ. ಯಾಕೆಂದರೆ ಯಾವಾಗಲೇ ಹೇಳ್ದಂಗೆ ಯೂಟ್ಯೂಬ್ನ ಯೂಸ್ ಮಾಡೋದ್ರಲ್ಲಿ ಇಂಡಿಯಾ ನಂಬರ್ 2ನಲ್ಲಿದೆ. ಅಷ್ಟು ಯೂಸ್ ಮಾಡ್ತೀವಿ ಯೂಟ್ಯೂಬ್ನ ನಾವು. ಆ ಥರ ಇದ್ದಾಗ ಅದನ್ನು ರೀಪ್ಲೇಸ್ ಮಾಡಿ ಅದರಿಂದ ಹೆಚ್ಚಿಗೆ ದುಡ್ಡು ಮಾಡ್ತೀವಿ ಅದೆಲ್ಲ ಇಲ್ಲ. ಏನೋ ಬಿಗಿನರ್ಸ್ಗೆ ಯೂಸ್ ಆಗ್ಬೋದು ಅಷ್ಟೇನೆ. ಜಸ್ಟ್ ಒಂದು ಟ್ರಯಲ್ ನೋಡೋಣ ಅನ್ನೋದಕ್ಕೋಸ್ಕರ ನಾನು ಓಪನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ನಿಮ್ಮ ಜೊತೆಲಿ ನಾನು ಹಾಗೆ ಓಪನ್ ಮಾಡಿಕೊಂಡು ಅದನ್ನು ತೋರಿಸ್ತೀನಿ ನಿಮ್ಗೂ. ಯಾವ ಥರ ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೋದು, ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನು. ಓಕೆನಾ, ಇದು ಇವತ್ತಿನ ವಿಡಿಯೋ. ಹೆಂಗೆ ಅನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಇದ್ರ ಬಗ್ಗೆ ಮುಂಚೆನೇ ಗೊತ್ತಿತ್ತಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ನನಗೆ.
ನನಗೆ ನೋಡಿದಾಗ ಸ್ವಲ್ಪ ಹೊಸ್ದು ಅಂತಾನೆ ಅನ್ನಿಸ್ತು. ಯಾಕೆಂದ್ರೆ ನಾನು ಗೊತ್ತೇ ಇರಲಿಲ್ಲ, ನನಗೆ ಇದ್ರ ಬಗ್ಗೆ ನೋಡೇ ಇರಲಿಲ್ಲ. ನಾನು ಇತ್ತೀಚೆಗೆ ಅದೇ ಹೇಳ್ದಾಗೆ ಯೂಟ್ಯೂಬಲ್ಲಿ ಯಾವ ಕ್ರೈಟೇರಿಯಾ ಜಾಸ್ತಿ ಆಗ್ತಿದೆ ಅಂತಂದ್ರು ಅವಾಗಿಂದ ಇದ್ರ ಬಗ್ಗೆ ಎಲ್ಲರೂ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಟೋಪ್ಲೇ ಅಂತ ಅಂದ್ಬಿಟ್ಟು ನೋಡೋಣ ಏನಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ. ಅದಕ್ಕೆ ಇರಲಿ ಯಾವುದಕ್ಕೂ ಅಂತ ಅಂದ್ಬಿಟ್ಟು ನಾನು ಕೂಡ ನಿಮಗೆ ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.